ಪ್ರತಾಪ್ ಚಂದ್ರವರ ಮಾನಕತ್ವದ ತಂಡದ ವಂಶಿ ಇರಾಮ್ ಮ್ಯಾನೇಜರ್ ಆಗಿರುವುದು ತಂಡ ಕೋಚ್ ಆಗಿ ಸತೀಶ್ ನಾಯ್ಕ್ ಆಳ್ವಾಸಿರುವ ತಂಡದ ಆಟಗಾರರ ಆಗಮನ ಗೋರಕ್ಷನಾಥ ಮಂಗಳೂರು. ಈ ಸಾರಂಭ ಅಭಿವೃದ್ಧಿಯ ಉಪಾಂತ್ಯದ ಮೊದಲ ದಾಳಿ ರಾಕೇಶ್ವರಗೊಂಡಿಲ್ಲ. ಇದು ಉಪಾಂತ್ಯದಲ್ಲಿರುವಂತಹ ಮ್ಯಾಂಗ್ಳೂರ್ ಯುನೈಟೆಡ್ ಗೋರಕ್ಷನಾಥ ತಂಡಗಳ ಮಧ್ಯೆ ದ್ವಿತೀಯ ಉಪಾಂತ್ಯ MKPL ನಲ್ಲಿ ರೋಚಕ ಘಟನೆಗಳಿಗೆ ಸಾಕ್ಷಿಯಾಗಿರುವಂತಹ ಪಂದ್ಯಾವಳಿಯ ಸ್ಪಷ್ಟತೆಯ ಪಾಠಾಚರಣೆಯ ಮೂಲಕವಾಗಿ ಅಂಕಗಳಿಗೆ ವಿಶ್ವಾಸದಿಂದ ಆಟಗಾರ ಮರಳುವ ವೇಳೆ ಮನೋಜ್ ಬಚ್ಚಿದ ದಾಳಿಯ ಮೂಲಕ ಅಂಕಗಳ ಭಾಗದಲ್ಲಿ NMC ವಿದ್ಯಾರ್ಥಿ ಪ್ರಸ್ತುತ ಗೋರಕ್ಷನಾಥ ತಂಡದ ಪ್ರಮುಖ ಆಟಗಾರನಾಗಿ ಅಂಕಣದಲ್ಲಿ ದಾಳಿಯಲ್ಲಿ ಇರುತ್ತೆ. ಮ್ಯಾಂಗ್ಳೂರ್ ಯುನೈಟೆಡ್ ಮುನ್ನಡೆಯಲ್ಲಿದೆ. ರತನ ಭಟ್ಕಳ ದಾಳಿಯಲ್ಲಿರುವಂತಹ ಆಟಗಾರ ರತನ್ ಭಟ್ಕಳ ರಂಗೇರಿದಾಗ ಪಂದ್ಯ ಆರಂಭದಲ್ಲಿ 3-0 ಕದನ ಮಿಥುನ್ ಗೌಡ ದಾಳಿಯಲ್ಲಿ ಆಡಿದ ಎಲ್ಲ ಸ್ಪರ್ಧೆಗಳಲ್ಲಿ ಅಪ್ರತಿಮ ಆಟದ ಮೂಲಕ ರಂಗೇರಿಸಿದ ಮಿಥುನ. ಲೆಫ್ಟ್ ಕಾರ್ನರ್ನಲ್ಲಿ ವರುಣ್ ಸುಲ್ಕೇರಿ, ರೈಟ್ ಕಾರ್ನರ್ನಲ್ಲಿ ಜಾಂಟೆ ಲಯಕ್ಕೆ ಮರಳಿದ ಮಿಥುನ. ದಾಳಿಯ ಮೂಲಕ ಅಂಕ, ಮೊದಲ ಅಂಕ ಗೋರಕ್ಷನಾಥ ತಂಡದ ಖಾತೆಯಲ್ಲಿ ಜಮೆಯಾಗ್ತಾರೆ. ಮಂಡ್ಯದ ರಾಕಿ ಆಟದಲ್ಲಿ ವೇಗ, ದರ್ಶನ 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 ಹಾಸನದ ದರ್ಶನ. ರೈಟ್ ಕಾರ್ನರ್ ಆಟಗಾರ ದರ್ಶನ್ ಡಿಫೆನ್ಸ್ ಮೇಲೆ ಬರ್ತಾರೆ. 3-8 ಕದನ. ಪ್ರತಿಕೂಲತೆಗಳ ಪರಿಣಾಮಗಳನ್ನು ಮೆಟ್ಟಿನಿಂದ ಬಂದ ಆಟದ ಮೂಲಕ ರಂಗೇರಿಸಿರುವ ಕಬಡ್ಡಿಯಲ್ಲಿ ಮಿಥುನ್ ಗೌಡ. ಮಿಥುನ ಎಂತ ಆಟ ಇದು! ರನ್ನಿಂಗ್ ಹಾರ್ಟ್ ಟಚ್ ಮಾಡುವ ಮೂಲಕವಾಗಿ ಕವರ್ ವಿಭಾಗದ ಆಟಗಾರರ ಮೂಲಕ ಅಂಕದ ಗಳಿಕೆ ಆಗಿದೆ. 3-3 ಸಮಬಲದಲ್ಲಿ ಕದನ. ಚೇತನ್ ಮ್ಯಾಂಗ್ಳೂರ್ ಪ್ರಬಲ ಡಿಫೆಂಡರ್ಗಳಿರುವಂತಹ 2 ತಂಡಗಳು ಕೂಡ. ಸುಜೇಶ್ ಅಂಬೋಸಿ ಹಾಸ್ಕೊಲ್ಲಂ ಕವರ್ ವಿಭಾಗದಲ್ಲಿ ಆದಿ, ದರ್ಶನ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಮಿಥುನ್ ದಾಳಿಯಲ್ಲಿ ವರುಣ್ ಸುಲ್ಕೇರಿ, ಜಾಂಟಿ. ಉತ್ತರ ಕನ್ನಡದ ಹಳಿಯಾಳದ ಜಾಂಟಿ ಮಿಥುನ್ ಗೌಡ. ಸತತ ದಾಳಿಗಳಲ್ಲಿ ಕದನ. ಗೋರಕ್ಷನಾಥ ಮಂಗಳೂರು ಕಾಸ್ಕರ್ ನರಿಂಗಾಲದ ವಿರುದ್ಧವಾಗಿ ಫೈನಲ್ ಸೆಣಸಾಟವನ್ನು ಮಾಡಬಲ್ಲ ಸೇತು. ಬೆಂಗಳೂರು ಎಕ್ಸ್ಪ್ರೆಸ್ ಟೈಮ್ ಔಟ್. 4-4 ಸಮಬಲದಲ್ಲಿ ಕದನ.
4-4 ಹೋರಾಟ ಯಾವ ಹಂತಕ್ಕೆ ತಲುಪಬಹುದು? ಪ್ರೇಕ್ಷಕರ ನಿರಾಸೆಗಳನ್ನು ಕೂಡ ಇಲ್ಲಿ ಚೈತನ್ಯದಾಯಕ ವಾತಾವರಣ, ಕಬಡ್ಡಿಯ ಆಸ್ವಾದ ಆನಂದಗಳ ಮಧ್ಯೆ ಮಂಗಳೂರಿನ ಕಬಡ್ಡಿ ಪ್ರೀಮಿಯರ್ ಲೀಗ್ 2025ರ 3ನೇ ವರ್ಷದ ಕಬಡ್ಡಿ ಲೈವ್ ಅಂಡ್ ಸಂರಕ್ಷಿತ ಆಯೋಜಿತ ಕಬಡ್ಡಿ ಸಮಾಗಮವಾದಂತಹ ಪರಿಣಾಮಕಾರಿ ಹೆಜ್ಜೆಯ ಹೋರಾಟಗಳಲ್ಲಿ ಪಂದ್ಯ ಸುಜೇಶ್ ಸುಹಾಸ್ 2 ಅದ್ಭುತವಾದಂತಹ ಟೀಮ್ ಇಂದರಿಗಳು ಜೆಕೆ ಅಕಾಡೆಮಿಯ ಪರವಾಗಿ ಕಬಡ್ಡಿ ಆಟವನ್ನು ಆಟಗಾರರು ಪ್ರಸ್ತುತ ಗೋರಕ್ಷನಾಥ ತಂಡದ ಪರವಾಗಿ 4-4ರಲ್ಲಿರುವಂತಹ ಪಂದ್ಯ ಮನು 4 ಡಿಫೆಂಡರ್ಗಳ ಮಧ್ಯೆ ಎದುರಾಳಿ ಮ್ಯಾಂಗಲೂರು ಯುನೈಟೆಡ್ ಅಂಕಣದಲ್ಲಿ ದಾಳಿಯಲ್ಲಿ ಹುಡುಗರು ಅತ್ಯಂತ ಶ್ರೇಷ್ಠತೆ ಗೋರಕ್ಷನಾಥ ತಂಡದ ಪರವಾಗಿ ದಾಳಿಯಲ್ಲಿ ಅಂಕದರಬಲ್ಲ ಆಟಗಾರ 6-4ರಲ್ಲಿ ಕದನ 2 ಅಂಕಗಳ ಅಂತರದಲ್ಲಿ ಬಂದಿದೆ. ಅಪ್ರಿಕಡಬ ರಾಷ್ಟ್ರೀಯ ಚಿನ್ನದ ಪದಕ ಗೆದ್ದ ಆಟಗಾರ ಅಪ್ರಿಕಡಬ ಫರ್ಹಾನ್ ಬೋನಸ್ ಕೊಟ್ಟಿದ್ದ ವಾಪಸ್ ಮಿಥುನ ಕಡಬ ಪರಿಸರದ ಆಟಗಾರರು ಪರಸ್ಪರ ಎದುರಾಳಿಯ ಅಂಕಣದಲ್ಲಿ ಮಿಥುನ್ ಕಡಬ ಫರ್ಹಾನ್ ಕಾರ್ನರ್ ವಿಭಾಗದ ಡಿಫೆಂಡರ್ಗಳಂತೆ ಸುಂದರ ಗಾಳಿ ಮಿಥುನ್, ಎಂತ ದಾಳಿ ಇದು! 10-5ರಲ್ಲಿ ಕದನ. ಆಲೋಚನೆ ಪೂರ್ಣಾಂಕಗಳ ಜೊತೆಗೆ 10-5ರಲ್ಲಿ ಪಂದ್ಯ ಮುನ್ನಡೆಯೊಂದಿಗೆ ಗೋರಕ್ಷನಾಥ ಮಂಗಳೂರು ಪ್ರತಾಪ್ ಚಂದ್ರ ಅವರ ಪ್ರಾಯೋಜಿತ ತಂಡ ಪ್ರಸ್ತುತ ಅಂಕಣದಲ್ಲಿ ಮುನ್ನಡೆಯನ್ನ ಉಳಿಸಿಕೊಳ್ಳುತ್ತಾ ಇದೆ. ರಾಕಿ ಮಂಡ್ಯದ ರಾಕಿ ದಾಳಿಯಲ್ಲಿ ಅಂಕದ ಗಳಿಕೆ ಸುಜೇಶನನ್ನು ಹೊರಗಟ್ಟುವ ಮೂಲಕ ಪಂದ್ಯದಲ್ಲಿ ಅಂತರವನ್ನ ಹಿಡಿದಿಟ್ಟುಕೊಳ್ಳಬಲ್ಲ ಸಾಮರ್ಥ್ಯದ 2 ತಂಡಗಳು ಕೂಡ ಬಹಳಷ್ಟು ಅದ್ಭುತವಾದ ಡಿಫೆಂಡರ್ಗಳ ಸಾಮರ್ಥ್ಯ. ಜಾನ್ ಜಿ ಬರಣ ಕಾಂಬಿನೇಷನ್ ಟ್ಯಾಕಲ್ ಅಂತರ ಕಡಿಮೆಯಾಗುತ್ತಾ 10-7ರಲ್ಲಿ ಪ್ರತಿ ಯೋಜನೆಗಳ ಪಂದ್ಯದ ಮೂಲಕವಾಗಿ ಕದನ ಮುಂದುವರಿಯುತ್ತಾ ದರ್ಶನ್ ಶಿಹಾಸ್ ರಂಜಿತ್ ರಾರಾ ಕದನ. ರಂಜಿತ್ ಹೊರಾಂಗಣಕ್ಕೆ ರಂಜಿತ್ನ ಬೇಟೆ, ರಥನನ ಮೇಲೆರಗಿದ ರಂಜಿತ್, ಭಟ್ಕಳದ ಹುಡುಗರ ಕದನ. ಎಂತ ಆಟ ರಾಕಿಯನ್ನು ಡಿಫೆನ್ಸ್ನಲ್ಲಿ. ಡಿಫೆಂಡರ್ಗಳ ಮಧ್ಯೆ ಚೇತನ ದಾಳಿ. ಸ್ಪಷ್ಟತೆಯ ಅವಕಾಶಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ಪಂದ್ಯದಲ್ಲಿ ಹಿಡಿತಗಳ ಮೂಲಕ ಸರ್ವಾಂಗೀಣ ಆಟದ ಪ್ರವೇಶನ ಮುಂದುವರಿಸಿಕೊಳ್ಳುತ್ತಾರೆ. ಮಿಥುನ ಡುಮ್ಕಿ ಕಿಂಗ್ ಮಿಥುನ್ ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರ ಪ್ರಸ್ತುತ ಅಂಕಣದಲ್ಲಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ನಿರಂತರವಾಗಿ 11-8ರಲ್ಲಿ ಕದನ ಮುಂದುವರಿತಾರೆ.
ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಅತ್ಯಂತ ಶ್ರೇಷ್ಠ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಐವರು ಡಿಫೆಂಡರ್ಗಳ ಮಧ್ಯೆ ರಾಕಿ ದರ್ಶನ್ ಅದ್ಭುತವಾದಂಥ ಡಿಫೆನ್ಸ್ ಬಲ. ಮುಂದಿನ ಪ್ರಥಮ ಅವಧಿಯ ವೇಳೆ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಈ ಒಂದು ಅಧ್ಯಾಯಕ್ಕೆ ಅನೇಕ ಸಹೃದಯಿಗಳು ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಟ್ಟು ಪಂದ್ಯಾವಳಿಯ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅಂತಹ ಅದ್ಭುತವಾದಂತಹ ವ್ಯಕ್ತಿಗಳನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಎಂದರೆ ಇಂತಹ ಒಂದು ಪಂದ್ಯ ನಡೆಯಬೇಕಾದ್ರೆ ದೊಡ್ಡ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಕೊಡುವ ಮೂಲಕ ಪಂದ್ಯಾವಳಿಗೆ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರತಕ್ಕಂಥ ಅತ್ಯಂತ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವದ ಶ್ರೀ ಪ್ರಜ್ವಲ್ ಗಣೇಶ್ ವಿರಾಜಪೇಟೆ ಕೊಡಗು ಅಧ್ಯಕ್ಷರು ಯುನೈಟೆಡ್ ಹ್ಯೂಮನ್ ರೈಟ್ಸ್ ಸ್ಟೂಡೆಂಟ್ ಪ್ರೆಸಿಡೆಂಟ್ಸ್ ಬ್ಯಾಂಗ್ಳೂರು ಇವರು ಈ ಕಾರ್ಯಕ್ರಮಕ್ಕಾಗಿ ದೊಡ್ಡ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ವ್ಯಕ್ತಿನಿರಂತರವಾಗಿ ಕೊಡುತ್ತ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಯಶಸ್ಸಿನ ಹಿಂದೆ ಇವರದ್ದು ಕೂಡ ಶ್ರಮ ಇದೆ. ಜೊತೆಗೆ ಪ್ರಜ್ವಲ್ ಗಣೇಶ್ ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿವಂದನೆಯ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ. ಗೋರಕ್ಷಕನಾಥ ಮುನ್ನಡೆಯಲ್ಲಿ ಪ್ರತಾಪ್ ಚಂದ್ರ ಅವರ ತಂಡ ಪ್ರಸ್ತುತ ಮುನ್ನಡೆಯೊಂದಿಗೆ ಸ್ಪರ್ಧೆಯ ಕಣದಲ್ಲಿ ಪಂದ್ಯ ಮುಂದುವರಿಯುತ್ತಾ ಹೋರಾಟ. ವರುಣ್ ಕನ್ನಡಕ ವರುಣ ಅಂತಿಮ ಆಟಗಾರ ಮ್ಯಾಂಗ್ಳೂರು ಯುನೈಟೆಡ್ ಪರವಾಗಿ ಸೆಮಿಫೈನಲ್ ದರ್ಶನ ಎಂತ ಆಟ ಇದು. ಕವರ್ ಡಿಫೆಂಡರ್ ದರ್ಶನ್, ಯುವ ಸೀರೀಸ್ನ ಅಪ್ರತಿಮ ಆಟಗಾರ ಆಳ್ವಾಸಿನ ದರ್ಶನ್. ಇಪ್ಪತ್ತು 29ರಲ್ಲಿ ಪಂದ್ಯ. ಎಲ್ಲ ಸ್ಪರ್ಧೆಗಳಲ್ಲಿ ಕೂಡ ಅಪ್ರತಿಮ ಆಟದ ಮೂಲಕ ರಂಗೇರಿಸಿದ ಮಂಗಳೂರು ಯುನೈಟೆಡ್ ಡಿಫೆಂಡರ್ಗಳು ಅಲ್ಪ ಮಟ್ಟಿಗೆ ನಿರಾಸೆಯಲ್ಲಿದ್ದಾರೆ. ಮರಳಬಹುದು ಪಂದ್ಯದಲ್ಲಿ ಮತ್ತೆ ಸಿಡಿದೇಳುವ ಸಾಮರ್ಥ್ಯವಿರುವ ಮಂಗಳೂರು ಯುನೈಟೆಡ್. ರಾಕಿ ಗೋರಕ್ಷಣಾಥ ತಂಡದ ಅಂಕಣದ ಬಲಭಾಗದಲ್ಲಿದ್ರೆ ಇಲ್ಲಿ ಡಿಫೆಂಡರ್ಗಳ ಮೇಲಾಟವಾಗ್ತಾರೆ. ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳನ್ನು ತೆಗೆದುಕೊಂಡ ಹೋರಾಟದಲ್ಲಿ ಪಂದ್ಯ 20-10ರಲ್ಲಿ ಕನ್ನಡ. ಈ ಪಂದ್ಯದ ಮುಖ್ಯ ತೀರ್ಪುಗಾರಿಕೆಯಲ್ಲಿ ನವೀನ್ ಮೂಡ್ ಬರೆದಿದ್ದಾರೆ, ರತೀಶ್ ತೊಂಬಟ್ಟು ಬರೆದಿದ್ದಾರೆ, ಹ್ಯಾರಿಸ್ ಕಂಪನಿ ಬರೆದಿದ್ದಾರೆ, ಅಸಿಸ್ಟೆಂಟ್ ಸ್ಕೋರರ್ ದೀಪಕ್ ಬೇರಾಜ್, ಜಿಯಾದ್ ರೆಂಜಾ. ಈ ಪಂದ್ಯದ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಮನೋ ಮಾಡಿ ಅವಕಾಶಗಳನ್ನು ಹಿಡಿದುಕೊಂಡ ಹೋರಾಟಗಳಲ್ಲಿದೆ. 20-10ರಲ್ಲಿ ರಾಕಿ ಅನುಭವ, ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿದಂತ ಅನುಭವವಿದೆ.
ಪ್ರತಿಯೊಂದು ದಾಳಿಗಳಲ್ಲಿ ಕೂಡ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಸಾಮರ್ಥ್ಯವಿರುವಂತಹ ಮಂಡ್ಯದ ಗಂಡು ರಾಕೇಶ್ ವೈಭವ ದರ್ಶನ ಹಾದಿ ಆದಿಯಾರ್ ಮಠ ಇದು 21-10 ಸೆಮಿಫೈನಲ್ ನ ಕದನ 11 ಅಂಕಗಳ ಅಂತರ ಗೋರಕ್ಷನಾಥ ತಂಡದ ಪರವಾಗಿ ಸ್ಪರ್ಧೆಯ ಕಣ ಮುಂದುವರಿಯುತ್ತಾ ಅಂಕಣದಲ್ಲಿ ಕೊಡ್ತಾ ಇದೆ ಮಿಥುನ್ ಗೌಡ 23-11 ಅಂತರವನ್ನು ಕಾಯ್ದುಕೊಳ್ಳಬಲ್ಲ ಹೆಮ್ಮೆಯ ಹೋರಾಟದ ಮೂಲಕ ಮಿಥುನ ಆರ್ಭಟ 24-11 ಗೋರಕ್ಷನಾಥ ಮಂಗಳೂರು ಮುನ್ನಡೆಯಲ್ಲಿ ಕಾಂಬಿನೇಷನ್ ಪ್ರಯತ್ನ ಆದಿ ದರ್ಶನರಿಗೆ ಅವಕಾಶಗಳಿಲ್ಲ ಎದುರಾಳಿ ಖಾತೆಗೆ ಅವಳಿ ಅಂಕಗಳು ಮನೋಜ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹುಡುಗರಾಯ ಮತ್ತೆ ಮಂಡ್ಯದ ದಾಳಿಗಳು ಮುಂದುವರಿತಾರೆ ಮಧ್ಯಂತರದ ವಿರಾಮ ಮೊದಲ ಅವಧಿಯ ಸಂಪನ್ನತೆ 25-13 ಕದನ ಮನೋಜ ದಾಳಿಯಲ್ಲಿರುವಂತಹ ಆಟಗಾರ ಮನೋಜ ರೇಸ್ 25-13 ಪ್ರಬಲ ಹೋರಾಟ ಮುಂದುವರಿತಾ ಇದೆ. ಗೋರಕ್ಷನಾಥ ಮಂಗಳೂರು ವಿರುದ್ಧವಾಗಿ ಬ್ಯಾಂಗ್ಳೂರು ಯುನೈಟೆಡ್ 13-25 ಸ್ಪಷ್ಟ ಮುನ್ನಡೆಯನ್ನ ಮಂಗಳೂರು ಗೋರಕ್ಷನಾಥ ಈಗ ತಾನೇ ತಮ್ಮದಾಗಿಸಿಕೊಂಡಿದೆ. ಪ್ರಸ್ತುತ ಪಂದ್ಯಾಟದಲ್ಲಿ ಹಿನ್ನಡೆಯಲ್ಲಿರುವಂತಹ ಯುನೈಟೆಡ್ ಬ್ಯಾಂಗ್ಳೂರು ತಂಡದಲ್ಲಿ ಆಟಗಾರರ ಬದಲಾವಣೆಯಿಂದ ಕೂಡ ನಾವು ಕಂಡಿದ್ದೇವೆ. ರಕ್ಷಿತ್ ಮತ್ತು ದಾಳಿಯಲ್ಲಿ 25-14 ಕ್ರೀಡಾಕೂಟದುದ್ದಕ್ಕೂ ತಮ್ಮ ತಂಡಕ್ಕಾಗಿ ಅತ್ಯಂತ ಶ್ರೇಷ್ಠ ಮಟ್ಟದ ದಾಳಿಯನ್ನ ಸಂಘಟಿಸಿದಂತ ತಂಡದ ಪ್ರಮುಖ ದಾಳಿಗಾರ 25-14 ಸ್ಪರ್ಧೆ.
ಸ್ಪಷ್ಟವಾದಂತ ನಿಖರವಾದಂತ ಮುನ್ನಡೆ ಗೋರಕ್ಷನಾಥ ಮ್ಯಾಂಗ್ಳೂರು. ಬೋನಸ್ ಲಭ್ಯವಾಗಿದೆ. ರಥನ ಸಂಪೂರ್ಣವಾದಂತ ದಾಳಿಯ ಸಂಘಟನೆ ಬ್ಯಾಂಗ್ಳೂರು ಯುನೈಟೆಡ್ ತಂಡಕ್ಕಾಗಿ ರಥನ 14-26. ಇನ್ನು ಕೂಡ ಮುನ್ನಡೆಯನ್ನು ತಮ್ಮದಾಗಿಸಿಕೊಂಡಿದೆ. ನಿರಂತರವಾದ ದಾಳಿಯ ಸಂಘಟನೆಯಾಗುತ್ತಾ ಇದೆ. 26-14ರಲ್ಲಿ 14-26. ಯಾವುದೇ ಕ್ಷಣದಲ್ಲೂ ಪ್ರತಿರೋಧವನ್ನು ವ್ಯಕ್ತಪಡಿಸಬಲ್ಲಂತ ತಂಡವಾಗಿದೆ ಯುನೈಟೆಡ್ ಬ್ಯಾಂಗ್ಳೂರ್. ಕೆಸಿ ತಂಡ ಪ್ರಸ್ತುತ ಬಹಳಷ್ಟು ಪಡೆಯಲಿದೆ. 14-26. ಚೇತನ್ ದಾಳಿಯ ಸಂಘಟನೆಯಲ್ಲಿ ಚೇತನ್ ಖಾತೆಗೆ ಅಂಕವನ್ನ ಗಳಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 15-26. ಬೆಂಗಳೂರು ಯುನೈಟೆಡ್ ತಂಡಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಸಮಯ ಬಂದಿದೆ. 26-15. ಅಂಕವನ್ನ ಗಳಿಸಿದಂತ ವಿಶ್ವಾಸಗಳಾದ್ರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ರಥನ ಒಂದು ದಾಳಿಯಲ್ಲಿ ಅಂಕಗಳ ಅಗತ್ಯ ಇದೆ ಬೆಂಗಳೂರು ಯುನೈಟೆಡ್ ತಂಡಕ್ಕೆ. ರಥನ ಅಂಕವನ್ನ ಪಡೆಯುವುದಕ್ಕಾಗಿ ಪ್ರಯತ್ನ. ರಥನ ಬಿರುಸಿನ ದಾಳಿ ಮುಂದುವರಿತಾ ಇದೆ. 26-15. Right, do or die right for the team ಗೋರಕ್ಷನಾಥ ಬೆಂಗಳೂರು. ಮನೋಜ್ ತೃತೀಯ ದಾಳಿಯನ್ನ ಸಂಘಟಿಸಿದ 26-15ರಲ್ಲಿ ಮುನ್ನಡೆ ಗೋರಕ್ಷನಾಥ ಬೆಂಗಳೂರು. ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನ ತರಲೇಬೇಕಾದಂತ ಮಟ್ಟದ 2 ಬೋನಸ್ ಲಭ್ಯವಾಗಿದೆ. 15ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಸ್ತುತ ಬ್ಯಾಂಗ್ಳೂರು ಯುನೈಟೆಡ್ ತಂಡಕ್ಕೆ ಉಳಿದಿರುವಂತ ಸಮಯದಲ್ಲಿ ಅಂಕಪಟ್ಟಿಯಲ್ಲಿ ಅಂಕವನ್ನ ಗಳಿಸುವಂತ ಪ್ರಯತ್ನ. ಗೋರಕ್ಷನಾಥ ಬೆಂಗಳೂರು ತಮ್ಮ ಮುನ್ನಡೆಯನ್ನ ಮುಂದುವರಿಸುತ್ತಾ 28-15ರಲ್ಲಿ ಸ್ಪರ್ಧೆ. 28-15 in favor of ಗೋರಕ್ಷನಾಥ ಬೆಂಗಳೂರು. ಗೋರಕ್ಷನಾಥ ಬೆಂಗಳೂರು ತಂಡದ ಆಟಗಾರರ ಸಮಯವನ್ನು ವ್ಯರ್ಥ ಮಾಡುವಂತ ಮುಂದಾಲೋಚನೆಯಲ್ಲಿ ಬಾಕಿ ಉಳಿದಿರುವಂತಹ ಸಮಯದಲ್ಲಿ ಅಂಕವನ್ನ ಪಡೆಯುವಂತ ಪ್ರಯತ್ನದಲ್ಲಿ ಯುನೈಟೆಡ್ ಬ್ಯಾಂಗ್ಳೂರ್. ಕೆಸಿ ತಂಡ 15-28ರಲ್ಲಿದೆ ಸ್ಪರ್ಧೆ. ಈ ನಡುವೆ ರಾಖಿ ಎಂಬ ದಾಳಿ ಮುಂದುವರಿತಾ ಇದೆ. ತಿರುವನ್ನ ತಂದುಕೊಡುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ರಾಖಿ ಮುಖೇನ 3 ಅಂಕಗಳು ಲಭ್ಯವಾದ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಒಳ್ಳೆಯ 19-30 ಮೀಟಿಂಗ್ ಮತ್ತೆ ದಾಳಿಯಲ್ಲಿ ಮುನ್ನಡೆಯನ್ನ ತಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಗೋರಕ್ಷನಾಥ ಬೆಂಗಳೂರು. ನಿತಿನ್ ದಾಳಿ ಬೆಂಗಳೂರು ಯುನೈಟೆಡ್ ಟ್ಯಾಕಲ್. ಉತ್ತಮ ಟೀಮ್ ಕಾಂಬಿನೇಷನ್ ಮುಖೇನ
20-30ರಲ್ಲಿ ಸ್ಪರ್ಧೆ. ಅಂತಿಮ ಏಕ ಆಟಗಾರ ಮಾತ್ರ ಒಳಾಂಗಣದಲ್ಲಿ ಬಾಕಿ. ಶ್ರೀಹಾಸ್ ಕುಲ್ಲಂ ಸೂಪರ್ ಟೆಕಲ್ ಜೀವಂತವಾಗಿದೆ. ರಾಖಿ ದಾಳಿಯಲ್ಲಿ 1-2 3 ಅಂಕಗಳ ಆಲ್ಔಟ್ ಆಗಿದೆ. ಗೋರಕ್ಷನಾಥ ಮಂಗಳೂರು 23-30. ಅಂತರ ಕಡಿಮೆಯಾಗಿದೆ. ಅಂತರ ಕುಗ್ಗಿದ 7 ಮಾತ್ರ. 30-23. ಮನೋಜ್ ಮತ್ತೆ ದಾಳಿಯ ಸಂಘಟನೆಯಲ್ಲಿ ಅಪಾಯಕಾರಿ ದಾಳಿಯನ್ನು ಸಂಘಟಿಸಿದ್ದಾರೆ ಮನೋಜ್. ದಾಳಿಯ ಮುಖೇನ 2 ಅಂಕಗಳ 32-23. 32-23. 32-23. ಅತ್ಯಂತ ಸರಿಯಾದ ಸ್ಪರ್ಧೆ, ಪ್ರವಚನಾತೀತವಾದಂಥ ಸ್ಪರ್ಧೆ. ಗೋರಕ್ಷನಾಥ ಮಂಗಳೂರು ಯುನೈಟೆಡ್ ಮಂಗಳೂರು ಅಂಕ ಬಂದಿದೆ 24-32. 24-32. ರಂಜಿತ್ ಮತ್ತು ಗಾಳಿಯ ಸಂಘಟನೆಯಲ್ಲಿ ಜಾಂತೆ ಸ್ವಲ್ಪ ಔಟ್ ಆಗಿದ್ದಾರೆ. ಮೂವತ್ತೆರಡು 24. 8 ಅಂಕಗಳ ಅಂತರ ಮಾತ್ರ ಇದೆ. ಚೇತನ್ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾ ಇಲ್ಲಿ ಟ್ಯಾಕಲ್ ಅನ್ನ ಮಾಡುವಂತ ಪ್ರಯತ್ನ. ಆದರ್ಶ್ ಈ ನಡುವೆ ವಿಫಲತೆಯನ್ನು ಕಂಡುಕೊಡ್ತಾ ಇದ್ದಾರೆ. 33-25 ಸ್ಪರ್ಧೆ. 33-25. 23-25. ರಂಜಿತ್ ಮತ್ತೆ ದಾಳಿಯಲ್ಲಿ ಲಿಂಗಾನ ತಂಡದ ವಿರುದ್ಧ ಆಡುವಂತ ಫೈನಲ್ ಪ್ರವೇಶ ಮಾಡುವಂತ 2ನೇ ತಂಡ ಯಾವುದು? ಇನ್ನೇನು ಕೆಲವೊಂದು ನಿಮಿಷಗಳಲ್ಲೇ ಫಲಿತಾಂಶ ಹೊರಬೀಳಲಿದೆ. 34-25 ಸ್ಪರ್ಧೆ. ಉಳಿದಿರುವಂತ ಸಮಯದಲ್ಲಿ ಮುನ್ನಡೆಯನ್ನ ತಮ್ಮದಾಗಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಗೋರಕ್ಷನಾಥ ಮಂಗಳೂರು ಬೋನಸ್ ನೀಡಲಾಗಿದೆ. 26-34 ಅಂಕ ಅಂತರ 8 ಮಾತ್ರ. ರಂಜಿತ್ ಮತ್ತು ನಾಡಿಯಲ್ಲಿ ಮುನ್ನಡೆಯನ್ನ ಕಾಯ್ದಿರಿಸುವಂತ ಪ್ರಯತ್ನದಲ್ಲಿ ಗೋರಕ್ಷನಾಥ ಮಂಗಳೂರು ತಂಡ ಉಳಿದಿರುವಂತಹ ಸಮಯ ಅವಕಾಶವನ್ನು ಉಪಯೋಗಿಸಿ ಅಂಕಗಳನ್ನ ಗಳಿಸುವಂತ ಪ್ರಯತ್ನದಲ್ಲಿ ಮಂಗಳೂರು ಯುನೈಟೆಡ್. ರಂಜಿತ್ ಮಂಗಳೂರು ಗೋರಕ್ಷನಾಥ ತಂಡದ ತಡೆಗೋಡ ಸೋಲೋ ಟ್ಯಾಕಲ್ ಮೂಲಕ ಅಂಕ ಬರ್ತಾ ಇದೆ. 35-26. 35-26. ಈ ನಡುವೆ ಮತ್ತೆ ಟ್ಯಾಕಲ್ ಮೂಲಕ ಯುನೈಟೆಡ್ ಮಂಗಳೂರು ಕೆಸಿ ತಂಡದ ಖಾತೆಯಲ್ಲಿ ಅಂಕಗಳು 20 ನಿರಂತರವಾಗಿ 8 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿದಿದೆ. ಈ ನಡುವೆ ರತನ್ ಅನ್ನ ಬಂಧಿಸಲಾಗಿದೆ. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಪಂದ್ಯಾಟ ಮುಕ್ತಾಯಗೊಳ್ಳಲು ಅಂತಿಮ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಮಿಥಿನ್ ದಾಳಿಯನ್ನು ಮುಂದುವರಿಸುತ್ತಾ 36-27.
ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 3ರ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡ ಯಾವುದು? ಈಗ ತಾನೇ ಕಾಸ್ಕಲರಿಂಗಾದ ತಂಡ ಫೈನಲ್ ಅನ್ನ ಪ್ರವೇಶಿಸಿದಂತ ಮೊದಲ ತಂಡ. ಆ ತಂಡವನ್ನ ಎದುರಿಸುವಂತ ಫೈನಲ್ ನಲ್ಲಿ ಕಾದಾಡುವಂತ ತಂಡ ಯಾವುದು? 36-27ರಲ್ಲಿದೆ ಸ್ಪರ್ಧೆ. ರಾಖಿ ಮತ್ತೆ ದಾಳಿಯ ಸಂಘಟನೆಯಲ್ಲಿ ಬೋನಸ್ ಲಭ್ಯವಾಗ್ತಾ ಇದೆ. 28-36. ಮಂಗಳೂರು ಯುನೈಟೆಡ್ ಒಳಾಂಗಣದಲ್ಲಿ 4 ಆಟಗಾರ ಮಾತ್ರ. ಅಂತಿಮ 4 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಪ್ರಸ್ತುತ ದ್ವಿತೀಯ ಉಪಾಂತ್ಯದ ಮುಕ್ತಾಯಗೊಂಡರು. 4 ನಿಮಿಷಗಳಿಗಿಂತ ಕಡಿಮೆ ಅವಧಿ ಇದೆ. ಉಳಿದಿರುವಂತಹ ನಿಮಿಷಗಳಲ್ಲಿ ಅಂಕವನ್ನ ಪಡೆದುಕೊಳ್ಳಬೇಕಾಗಿದೆ ಮಂಗಳೂರು ಯುನೈಟೆಡ್. 28-36ರಲ್ಲಿದೆ ಸ್ಪರ್ಧೆ. ಮತ್ತೆ ದಾಳಿ ಮನೋಜ, ಇದು ತೃತೀಯ ದಾಳಿ. ರೈಟ್ ಕಾರ್ನರ್ ವಿಭಾಗದಲ್ಲಿ ಜಾಂಟಿ, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ವರುಣ್ ಸುಂಕೇರಿ. ದಾಳಿಯಲ್ಲಿ ಮನೋಜ, ಇದು ತೃತೀಯ ದಾಳಿ. ಜಾಂಟಿ ಅವರ ಭದ್ರ ಕೈಯಲ್ಲಿ ಟ್ಯಾಕಲ್. 37-29. ರಂಜಿತ್ 37-29. ಫೈನಲ್ ಅನ್ನ ಪ್ರವೇಶ ಮಾಡುವಂತ ಮತ್ತೊಂದು ತಂಡ ಯಾವುದು? ಇನ್ನೇನು ಕೆಲವೊಂದು ನಿಮಿಷಗಳ ಮಾತ್ರ ಬಾಕಿ ಇದೆ. 37-29ರಲ್ಲಿದೆ ಸ್ಪರ್ಧೆ. ದಾಳಿಯಲ್ಲಿ ಜಾಂಟಿ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂತಹ ದಾಳಿಗಾರ ಜಾಂಟಿ. 29-37. ಜಾಂಟಿ ದಾಳಿಯಲ್ಲಿ ಅಂಕವನ್ನ ಕಸಿಯಲಾಗಿದೆ. ಅಂತಿಮ 2 ನಿಮಿಷಗಳು, ಲಾಸ್ಟ್ 2 ಮಿನಿಟ್ಸ್. 30-37. 7 ಅಂಕಗಳ ಅಂತರ ಇದೆ. ಗೋರಕ್ಷರಾದ ಮಂಗಳೂರು ತಂಡ ಸಂಪೂರ್ಣವಾಗಿ ಉಳಿದಿರುವಂತ ಸಮಯವನ್ನ ವ್ಯರ್ಥ ಮಾಡುವಂತ ಮುಂದಾಲೋಚನೆಯಲ್ಲಿದೆ. 37-30, ಕೇವಲ 7 ಅಂಕದ ಅಂತರದಲ್ಲಿ ಸ್ಪರ್ಧೆ. ಚೇತನ್ ದಾಳಿಯಲ್ಲಿ ಚೇತನ. 31-37. 6 ಅಂತರ, ಕೇವಲ 6 ಮಾತ್ರ. ತೃತೀಯ ದಾಳಿ ಇದು ಗೋರಕ್ಷರಾದ ಮಂಗಳೂರು ತಂಡಕ್ಕೆ. ಇದು ತೃತೀಯ ದಾಳಿ. ಮನೋಜ ದಾಳಿಯ ಮುಂಚೂಣಿಯಲ್ಲಿ 37-31. 6 ಅಂಕಗಳ ಅಂತರದಲ್ಲಿ ಅಂತಿಮ 60 ಸೆಕೆಂಡ್ಗಳು ಮಾತ್ರವಾಗಿ ಇದೆ. ಲಾಸ್ಟ್ ಮಿನಿಟ್. ಇನ್ನೇನು ಪಂದ್ಯಾಟದ ಕೆಲವೊಂದು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 32-37. 2 ಅಂಕಗಳು. 34-37. 34-37. ಅತ್ಯಂತ ಸಂಘರ್ಷಭರಿತವಾದಂತಹ ಸ್ಪರ್ಧೆ. 37-34. 37-34. ಕೇವಲ 3 ಅಂಕದ ಅಂತರ. ಮೆಥೆನ್ ದಾಳಿಯಲ್ಲಿ ಟೆಕ್ನಿಕಲ್ ಪಾಯಿಂಟ್.
two. Just harder. ಎಸ್ ಅತ್ಯಂತ ನಿರ್ಣಾಯಕ ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಮೂವತ್ತ 38 ರೈಟ್. ಎಸ್ 34 38 35 38 ಅತ್ಯಂತ ಕುತೂಹಲಭರಿತವಾದಂಥ ಕೆಲವೊಂದು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 35 38 ಎಸ್ ಈ ಮೂಲಕ ಗೋರಕ್ಷಕ ಮಂಗಳೂರು ಫೈನಲ್ ಪ್ರವೇಶ ಮಾಡುತ್ತಾ ಇದೆ. ಇನ್ನು ಕ್ರೀಡಾಕೂಟದಲ್ಲಿ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತಿಮ ಹಣಾಹಣಿ ಮಾತ್ರ ಬಾಕಿ. ಗೋರಕ್ಷಕ ಮಂಗಳೂರು ವಿರುದ್ಧವಾಗಿ ಟಾಸ್ಕ್ ಗೋರಕ್ಷಕ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಹಾಗೂ ಮ್ಯಾಂಗ್ಳೂರ್ ಯುನೈಟೆಡ್ ತಂಡಕ್ಕೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಮ್ಯಾಂಗ್ಳೂರ್ ಯುನೈಟೆಡ್ ತಂಡ ದಯವಿಟ್ಟು ಇಲ್ಲಿ ಬರಬೇಕು. ಸೊ ರಿಕ್ವೆಸ್ಟಿಂಗ್ ದಿ VR United team to hand over the memento to Mangalore United team. Mangalore United ತಂಡಕ್ಕೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಈಗ ಕೆಲವೇ ಕ್ಷಣದಲ್ಲಿ ಫಿನಾಲೆ ನಡೆಯಲಿದೆ. ಯುನೈಟೆಡ್ ಮ್ಯಾಂಗ್ಳೂರ್ ಯುನೈಟೆಡ್ ತಂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮ್ಯಾಂಗ್ಳೂರ್ ಯುನೈಟೆಡ್ ತಂಡದಿಂದ ಒಬ್ಬರು ದಯವಿಟ್ಟು ಒಂದು ನೆನಪಿನ ಕಾಣಿಕೆಯನ್ನ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೆಲ್ ಪ್ಲೇಡ್ ಮ್ಯಾಂಗ್ಳೂರ್ ಯುನೈಟೆಡ್ ಟೀಮ್. Any representative from Mangalore United team can come and collect the memento. Mangalore United ತಂಡವಾಗಿ ಯಾರಾದರೂ ಸ್ಮರಣಿಕೆಯನ್ನು ಪಡೆಯಬೇಕು. Mangalore United ತಂಡದ ತಂಡದ ಮಾಲಕ ತೌಸೀಫ್ UBR ಅವರು ಜೊತೆ ಇದ್ದಾರೆ. ಸೊ ಅವರಿಗೆ ಅವರ ಜೋರಾದಂತಹ ಚಪ್ಪಾಳೆಯನ್ನು ಕೊಡಬೇಕು. ಬ್ಯೂಟಿಫುಲಿ ಪ್ಲೇಡ್ ಸೆಮಿಫೈನಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡಿದಂತಹ ತಂಡ. ಎರಡು ತಂಡಗಳು ಬಹಳ ಚೆನ್ನಾಗಿ ಒಂದು ಕಣದಲ್ಲಿ ಬಹಳ ವಿಶೇಷವಾಗಿರುವಂತಹ ತಂಡ. ಬಹುಶಃ ನಮ್ಮ ವಿಶೇಷವಾಗಿರುವಂತಹ ತಂಡ ಯಾಕಂತಂದ್ರೆ ಸೀಸನ್ 1 ಅಲ್ಲೂ ಸೆಮಿಫೈನಲ್ ಸೀಸನ್ 1 ಅಲ್ಲಿ ರನ್ನರ್ಸ್ ಆಗಿರುವಂತದ್ದು, ಸೀಸನ್ 2 ಅಲ್ಲಿ ಥರ್ಡ್ ಪ್ರೈಸ್ ಆಗಿರುವಂತದ್ದು, ಹಾಗೆ ಈಗ ಸೀಸನ್ 3 ಅಲ್ಲಿ ಸೆಮಿಫೈನಲಿಸ್ಟ್ ಆಗಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. 3 ವರ್ಷ ಕೂಡ ನಮ್ಮ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಸಹಕಾರ ಮಾಡಿಕೊಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗಲ್ಲೂರು ಯುನೈಟೆಡ್ ಥ್ಯಾಂಕ್ ಯು. ಇದೀಗ ವೇದಿಕೆಯ ಮೇಲೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸೊ ಎದ್ದು ನನ್ನ ಫೈನಲ್ಗೆ ಟೀಮ್ ಹೊರಟೆಲ್ಲ ರಸ್ತೆ ಬೋರ್ಡು ಇರುವ ನಿಮಿಷ ಕಾಲು ಗಂಟೆ ಅಂಡರ ಬೋರ್ಡು. ಸೊ ಆ ಕಾಲು ಗಂಟೆಯಲ್ಲಿ ನಾವು ಒಂದು ಅರಟಿ ಎಲ್ಲೆಲ್ಲಿ ಬೇರೆ 2 ಸಾವಿರ ಅಂತ ಮುಳುಗಿಲ್ಲ. ನಮ್ಮ ನಮಗೆ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ಬಹಳ ದೊಡ್ಡ ಸಂಸ್ಥೆ ಎಂಪವರ್ ಇಂಟೀರಿಯರ್ಸ್ ಇದರ ಕಿಶನ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೀವಿ. ಈ ಒಂದು ಅಂಗದ ಒಳಭಾಗಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಎಂಪವರ್ ಇಂಟೀರಿಯರ್ಸ್ ನ ಸಿಇಒ ಆದಂತಹ ಕಿಶನ್ ಆಚಾರ್ಯರವರಿಗೆ ಜೋರಾದಂತಹ ಚಪ್ಪಾಳೆಯನ್ನು ಕೊಟ್ಟು ನಾವು ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಂಪವರ್ ಇಂಟೀರಿಯರ್. ಸೊ ಇದರ ಸಿಇಒ ಆಗಿರುವಂತಹ ಶ್ರೀಯುತ
ಕಿಶನ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು OIT-ಯನ್ನು ನಾವು ಓಕೆ ಸೊ ನಮ್ಮ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತೇನಾದರೂ ಹೇಳೋದಿದ್ರೆ, ಬಹಳ ಉತ್ತಮ ರೀತಿಯ ಕಬಡ್ಡಿ ಫೈನಲ್ ಪಂದ್ಯ ಕೂಡ ನಾವು ಸಾಕ್ಷಿಯಾಗ್ತಾ ಇದ್ದೀರಾ. ಸೊ ತಮ್ಮೆಲ್ಲ ಅನಿಸಿಕೆ. Let's go, guys! Empower players. So listen to that. One power is up. So how much? So use the ಒಂದು ಮೂರು ಪಡೆದ ಒಂದು ಸೊ ಪವರ್ ಇದೆ ಪವರ್ ಸೊ ಈ ಒಂದು ಆಟವನ್ನು ನಾವು ಸೊ ಜೋಶಾಗಿ ತಗೋತಾ ಇದ್ದೀವಿ. ಸೊ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಕಿಶನ್ ಆಚಾರ್ಯ ಇದೆ. ಎಂಪವರ್ HLES ಬಹಳ ದೊಡ್ಡ ಸಂಸ್ಥೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಇವರಿಗೆ ಗೌರವದ ಸ್ಪಂದನೆಯನ್ನು ನೀಡಬೇಕು ಅಂತ ನಾನು ನಮ್ಮ ಅಧ್ಯಕ್ಷರಾಗಿರುವಂತಹ ಅಸ್ಬರ್ ರಜಾಕ್ ಹಾಗೆಯೇ ಹರೀಶ್ ನಾಯ್ಕ್ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ಸುರೇಶ್ ಭಂಡಾರಿ ಇವರು ಕೂಡ ಜೊತೆಯಾಗಬೇಕು. So now, very important part of this beautiful evening. So finale ಅಲ್ಲಿ ಯಾರು ಟ್ರೋಫಿಯನ್ನ ಕೊಂಡೋಗ್ತಾರೆ ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. But we haven't seen the trophy, right? So you all would love to see the trophy. Yes, so ಸೊ ಹಾಗೆ ಥ್ರೂಔಟ್ ದಿ ಮ್ಯಾಚ್ ಲೈಕ್ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ನಿನ್ನೆ ಶುರುವಾಗಿದೆ. ನಿನ್ನೆಯಿಂದ ಇವತ್ತು ತನಕ ಫಸ್ಟ್ ಏಡ್ ಕೊಡ್ಲಿಕ್ಕೆ ಫಿಸಿಷಿಯನ್ಸ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾವು ಬರಮಾಡ್ಕೊಳ್ತಾ ಇದ್ದೇವೆ. ಕೆಲವೊಂದು ಗೌರವಗಳನ್ನು ನಾವು ಕೊಡಲೇಬೇಕು. ಅದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ಇದು ಒಂದೇ ಮ್ಯಾಚ್ ಬಾಕಿ ಇರೋದು. ಸೊ ವಿ ಹ್ಯಾವ್ ಟು ಗಿವ್ ಸಮ್ ರೆಸ್ಪೆಕ್ಟ್ ಟು ದಿ ಪೀಪಲ್. yes, thank you. ನಮ್ಮ ಫಿಸಿಷಿಯನ್ ದಯವಿಟ್ಟು ನಮ್ಮ ಅಂಕಣದ ಹೊರಭಾಗಕ್ಕೆ ಹಾಕಿಕೊಳ್ಬೇಕು. ಥ್ಯಾಂಕ್ ಯು. ಸೊ ಫಿಸಿಷಿಯನ್ ದಯವಿಟ್ಟು ಹಾಗೆಯೇ ಸೆಮಿಯಲ್ಲಿ ಸೋತಂತಹ ತಂಡ ಪ್ರಕಾಶ್ ಕುಂಬಲ ವಾರಿಯರ್ಸ್ ತಂಡದ ಕೋಚ್ ಆಕಾಶ್ ಇದ್ರೆ. ಸೊ ಫಿಸಿಷಿಯನ್ ದಯವಿಟ್ಟು ಕಬಡ್ಡಿಯ ಕಣಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಿಕ್ವೆಸ್ಟಿಂಗ್ ದಿ ಎಂಟೈರ್ ಟೀಮ್ ಟು ಕಮ್ ಫಾರ್ವರ್ಡ್. ಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಂಟಿನ್ಯೂಸ್ ಸಪೋರ್ಟ್. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಲೇಬೇಕು. ಪ್ರತಿಯೊಬ್ಬ ಆಟಗಾರರ ಯೋಗಕ್ಷೇಮವನ್ನು ನೋಡ್ತಾ ಇದ್ದಂತಹ ಫಿಸಿಷಿಯನ್ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೇವೆಗಾಗಿ ಧನ್ಯವಾದಗಳು. ಅವರಿಗೆ ಆ ಬೊಕ್ಕೆಯನ್ನು ನಮ್ಮ ಸಮಿತಿಯ ಕಡೆಯಿಂದ ನೀಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾಗೆಯೇ ಯುವರ್ ಸಪೋರ್ಟ್. ಪ್ರಕಾಶ್ ಕುಂಬಲ ವಾರಿಯರ್ಸ್